ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಹಾಂ, ಎಲ್ಲರೂ ಚೆಂದಂಗೆ ಬಿಡಿಸ್ರಿ. ಬಿಡಿಸೋದಾಗ್ಯದಿಲ್ಲ ಚೆಕ್ ಮಾಡಿರಿ ಒಬ್ರು ಯಾರೇ. ನಾ ಹೆಂಗೆ ತಿಳಿಸ್ತಾನೋ ಲಕ್ಷ ಕೊಟ್ಟು ನೋಡ್ರಿ. ಮತ್ತು ಈ ಗಣಿತಗಳನ್ನು ಫೇರ್ದಾಗ ಬರ್ಕೊಡ್ರಿ. ನಿಮ್ಮ ಫೇರ್ದಾಗ ಬರ್ಕೊಡ್ರಿ. ಮತ್ತು ಹಾಂ ಎಲ್ಲ ವಿದ್ಯಾರ್ಥಿಗಳು ಕಾಂಪಿಟೇಷನ್ ಮೇಲೆ ಅಭ್ಯಾಸ ಈ ವಿಡಿಯೋ ನೋಡಿ. ಈ ವಿಡಿಯೋದಾಗ ಗಣಿತಗಳು ಇತ್ತೊಂದು ಬಿಟ್ಟು ನೀವು ನೋಡಿದ್ರೆ ಯಾವ ಬೀಳಂಗೆ ಇಲ್ಲ. ಭಾರಿ ಟಫ್ ಮುಂದೆ ಬರ್ಬರ್ತಾ ಪೂರ್ತಿ ಕಲಿಯೋದು ಇರ್ತದ. ಆಮೇಲೆ ನೋಡ್ರಿ ಎಲ್ಲ ಗಣಿತಗಳು ನಿಮ್ಗೆ ಹೆಂಗೆ ಬರ್ತಾವ. ವಿಚಾರ ಮಾಡಿ ನೀವು ಗಣಿತಗಳನ್ನು ಮಾಡೋದಿರ್ತದ ನೋಡ್ರಿ. ನೀವು ಮಾಡಿದ್ದು ಆತಂದ್ರೆ ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ತಾನೆ ನೋಡ್ರಿ. ಇಲ್ಲಿ 15 × 10 ಭಾಗಿಲೆ 5 - 4 ಅಂದ್ರೆ ಭಾಗಾಕಾರ ಕ್ರಿಯೆಯನ್ನು ಮಾಡ್ಕೋಬೇಕು. ಇಲ್ಲಿ 10ಕ್ಕೆ ಮತ್ತು 5ಕ್ಕೆ ಭಾಗಿಸಿದ್ರೆ ಎಷ್ಟು ಬರ್ತದ? 15 × 5 2 10 -4. ಈಗ ಯಾವ ಕ್ರಿಯೆ ಮಾಡಬೇಕು? ಗುಣಾಕಾರ ಮಾಡಬೇಕು. ಬರೋಬ್ಬರಿ 15 2 30 -4 30 4 ಆದರೆ 26. ಆನ್ಸರ್ ಈಸ್ ಈಕ್ವಲ್ ಟು 26. ನಿಮ್ಗೆ ಇಂಥವು ಬರ್ಬೇಕು ಮೊದಲು ಗಣಿತಗಳು. ಅಧಿಕ ಗುಣಾಕಾರ ಭಾಗಾಕಾರ ಅಷ್ಟೇ ಅಂತ ತಿಳ್ಕೊಬಾರ್ದು ನೋಡಿ. ಈಗ ಸದ್ಯ ಈ ಕ್ರಿಯೆದೊಳಗೆ ನೀವು ಯಾವ್ದು ಮೊದಲು ಮಾಡಬೇಕು? 2 × 10 3 ಪ್ಲಸ್ ಈ 15ಕ್ಕೆ 3 ಭಾಗಿಸಿದ್ರೆ ಎಷ್ಟು ಬರ್ತದೆ ನೋಡ್ರಿ? 3 5 ನೋಡ್ರಿ. ಆಮೇಲೆ ಈಗ ಸದ್ಯ ಯಾವ ಕ್ರಿಯೆ? ಗುಣಾಕಾರ ನೋಡ್ರಿ. 10 2 20 -3 ಪ್ಲಸ್ 5. ಯಾವ್ಯಾವ ಪ್ಲಸ್ ಇದ್ರಾಗ? 20 ಪ್ಲಸ್ನಾಗೆ ಬರ್ತದೆ, ಇದು ಪ್ಲಸ್ನಾಗೆ ಬರ್ತದೆ ಅಂದಾಗ 25 -3 25ರಾಗ 3 ಆದರೆ 22. ಆನ್ಸರ್ ಈಸ್ ಈಕ್ವಲ್ ಟು 22 ನೋಡಿ. ಹಿಂಗೆಲ್ಲ ಗಣಿತಗಳನ್ನು ಮಾಡೋದು ಕಲಿಬೇಕು ನೀವು. ಅಂದರೆ ಏನಾಗ್ತದ? ಶಾನ್ಯಾವ ಹುಡುಗರು ಅಂತ ಹಿಂಗೆಲ್ಲ ಮಾಡಿ ನೀವು ಹಿಂಗೆ ಕರೆಕ್ಟ್ ಮಾಡಿ ತೋರಿಸ್ರಿ. ಮಗ್ಗಲ್ನಾಗ ಕೂತ ಪಾಲಕರ ಸಹಿತ ಎಷ್ಟು ಖುಷಿ ಆಗ್ತಾರೆ ಗೊತ್ತದ ನಿಮಗೆ. ಲಕ್ಷ ಕೊಟ್ಟು ನೋಡ್ರಿ ನೀವು. ಎಲ್ಲರಿಗೂ ಗಣಿತ ಬರ್ತಾವ ಇವು. ಹಾಂ, ಕೂತದ್ದು ನೋಡಿದ್ರೆ ಎಲ್ಲರಿಗೂ ಬರ್ತಾವೆ. ಕೂತದ್ದು ನೋಡಿದ್ರೆ ಎಲ್ಲರಿಗೂ ಮಗ್ಗಿ ಟೇಬಲ್ ಬಂದವು ಅಂದ್ರೆ ಮುಗಿದು ಮಗ್ಗಿ ಬೈಪಾಟ್ ಮಾಡಿದರೆ ಬೇಕಾದವ್ರು ಕಲಿಬೋದು ಗಣಿತಗಳನ್ನು. ಈ ವಿಡಿಯೋಗಳು ಬೇಕಾದವ್ರು ಕಲಿಬೋದು. ಆರ್ಟ್ಸ್ದವ್ರು ಕಲಿಬೋದು, ಸೈನ್ಸ್ದವ್ರು ಕಲಿಬೋದು, ಮನ್ಯಾಗ ಹೆಣ್ಮಕ್ಳು ಕಲಿಬೋದು. ಮ್ಯಾಟ್ರಿಕ್ ತನಕ ಪಾಸ್ ಆದವ್ರಿಗೆ ಇದು ಟ್ರೈನಿಂಗ್ ಕೊಡ್ತದೆ. ಇದು ಒಂದು ಇದರ ಉದ್ದೇಶ ಏನದ ಅಂದ್ರೆ ನೀವೆಲ್ಲರೂ ಕಲ್ತು ಶಾನ್ಯಾರೆ ನಿಮ್ಮ ಮಕ್ಕಳನ್ನ ತಯಾರು ಮಾಡ್ಕೋರಿ ಅನ್ನೋದು ಈ ವಿಡಿಯೋದ ಗುರಿ. ಈ ವಿಡಿಯೋ ಏನು ಮಾಡ್ತದ? ನೀವು ಲಕ್ಷ್ಯ ಕೊಟ್ಟು ನೋಡ್ರಿ, ಕಲೀರಿ. ನೀವೇನಿಲ್ಲ ಒಂದು 2 ದಿವಸ ಮಗ್ಗಿ ಬೈಪಾಟ್ ಮಾಡ್ರಿ. ನೀವು ಯಾರು ಬೇಕಾದವ್ರು ಕೋಚಿಂಗ್ ನಡೆಸೋರಿಗೂ ಹೆಲ್ಪ್ ಅದ. ಮನೆ ಒಳಗೆ ಕಲ್ತವ್ರು ಶಾನ್ಯಾರಿದ್ದವರು ರಗಡ್ ಮಂದಿ ಇದ್ದಾರೆ. ಮನೆ ಒಳಗೆ ಪ್ರತಿಯೊಬ್ಬರ ಮನೆ ಒಳಗೆ 2 3 ಮಂದಿ ಕಲ್ತವ್ರು ಭಾರಿ ಎಜುಕೇಟೆಡ್ ಇರ್ತಾರೆ, ಭಾಳ ಶಾಣೆ ಇರ್ತಾರೆ. ಕಲಿಸೋ ಟೈಮ್ ಸಿಗೋದಿಲ್ಲ ಅವ್ರಿಗೆ. ಆಮೇಲೆ ಭಾರಿ ಡಿಗ್ರಿ ಮಾಡಿರ್ತಾರೆ, MSc MEd MA MEd ಆಮೇಲೆ BSc BEd. ಹೌದು, ಅವ್ರು ನಮ್ಗಿಂತ ಶಾಣ್ಯರೇ ಇರ್ತಾರೆ. ಆದ್ರೆ ನವೋದಯಕ್ಕೆ ಸೈನಿಕ್ ಸ್ಕೂಲ್ ಬೀಳೋ ಅಭ್ಯಾಸ ಏನು ಅನ್ನೋದು ಗುರುತಾಗಲಾರ್ದಕ್ಕೆ ಅವ್ರಿಗೆ ರಿಸಲ್ಟ್ ಬರೋದಿಲ್ಲ. ಅವ್ರು ನಮ್ಗಿಂತ ಲೆಸ್ ರಿಸಲ್ಟ್ ತೆಗಿತಾರೆ ಮನ್ಸು ಮಾಡಿದಾರೆ ಅಂದ್ರೆ. ಈ ಪ್ಯಾಟರ್ನ್ ತಿಳ್ಕೊಂಡು ಚಾಲೂ ಮಾಡಿರಿ. BScದವರು BSc BEdದವರು ಮಾಡಿರಿ. ಮಾಡೋದು ನೌಕರಿ ಎತ್ತ ತನಕ ಮಾಡೋದು, ರೊಕ್ಕ ಹೇಳಿದು, ಹುಡುಗರು ರಿಸಲ್ಟ್ ಮಾಡೋದು, ಶಾಲೆಗೆ ಕಳಿಸೋದು, ನವೋದಯ ಕಳಿಸೋದು, ಸೈನಿಕ್ ಸ್ಕೂಲ್ ಕಳಿಸೋದು, ಆರಾಮ್ ರೊಕ್ಕ ಕಳಿಸೋದು, ಮನೆ ಕಟ್ಕೋರಿ, ಕಾರ್ ತಗೋರಿ, ಬಿಲ್ಡಿಂಗ್ ಮಾಡ್ಕೋರಿ. ಎಲ್ಲ ಇದು ಎತ್ತೋ ಕತ್ತೆ. ಇದು ಎತ್ತೋ ಕತ್ತೆ ಅಂದ್ರೆ ಇದರಲ್ಲಿ ಅರ್ಥ ಭಾಳ ಅದ. ನೆಲದಾಗ ಆಸ್ತಿ ಹೂಡಿಟ್ಟಿದ್ದ ಎತ್ತೋ ಕತ್ತೆ ಅಂದ್ರೆ ಎತ್ತಿ ನೋಡಿದ ಎಲ್ಲ ಆಸ್ತಿ ಸಿಕ್ತಂತ. ಬಂಗಾರ, ರೊಕ್ಕ, ರೂಪಾಯಿ, ಚಿನ್ನ, ಸರ, ವಜ್ರ ಹಂಗಿದ್ದಂಗೆ. ಶಿಕ್ಷಣ ಅಂದ್ರೆ ಎತ್ತೋ ಕತ್ತೆ. ಯಾವ ಎತ್ತೋತಾನ ಅವಿನ್ನ. ಇದು ಎಷ್ಟು ಇಂಪಾರ್ಟೆಂಟ್ ಅದ ಅಂದ್ರೆ ಇದು ಕಲ್ತು ಎಲ್ಲ ವಿದ್ಯಾರ್ಥಿಗಳನ್ನು ತಯಾರು ಮಾಡಬಹುದು. ಯಾವ ಶಾಲೆನೂ ಇದಕ್ಕೆ ತಡೆಯಂಗಿಲ್ಲ ಈ ವಿಡಿಯೋಕ್ಕೆ. ಯಾಕಂದ್ರೆ ಇದು ICICI ಅಭ್ಯಾಸದ. ಇದು ನೋಡ್ರಿ ನೀವು ಮುಂದೆ ಗಣಿತಗಳು ಎಂತೆಂಥವು ಬರ್ತಿರ್ತಾವ. ಮತ್ತು ಶಾಣ್ಯಾರ ತಂದು ಗಣಿತ ಮಾಡಿಸ್ಲಿಕ್ಕೆ ಅಷ್ಟೊಂದು ಮುಂದೆ ಬರ್ತಾರೆ. ಈಗಿತ್ತೊಂದು ಚೆಂದಂಗೆ ನೋಡ್ರಿ. 5.14 ಪ್ಲಸ್ 3.18 ಭಾಗಿಲೆ 1.14 ಮೈನಸ್ 1.14. ಭಾಗಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕು.
3 ಎಂಟ್ಲೆ 24, 1 25, 25 ಎಂಟಾಂಶ ನೋಡ್ರಿ. 3 ಎಂಟ್ಲೆ 8 3 24, 1 25 ಎಂಟಾಂಶ ಬಾಗಿಲೆ 4 1 4 1 5 4 ನೋಡ್ರಿ ಎಷ್ಟು ಸರಳ ಅದ ಇದು. ಆಮೇಲೆ ನೋಡ್ರಿ 25 ಎಂಟಾಂಶ ಗುಂಡ್ಲೆ ಚಿಹ್ನೆ ಹಾಕ್ರಿ, ಮ್ಯಾಲ 4 ಇಡ್ರಿ, ತಳಗ 5 ಇಡ್ರಿ. 4 1 4 2 5 1 5 5 ಎಷ್ಟು ಬಂತಿದ್ರ ಉತ್ತರ? 5 2 ಅಂಶ ಬರೋಬ್ಬರಿ 1.12 ಅಂಶ. ಎಷ್ಟು ಸರಳ ಅದ ನೋಡಕಂತಾರೆ, ಹಚ್ಕೊಳ್ರಿ. 5.14 ಅಂಶ ಇದರ ಉತ್ತರ ಎಷ್ಟು ಬಂದದ? ಪ್ಲಸ್ 1.12 ಅಂಶ ಮೈನಸ್ 1.14 ಅಂಶ. ನಿಮಗೆ ತಿಳಿಯಂಗಿಲ್ಲ, ಸರಳ. 5 4 21 21 4 ಅಂಶ ಪ್ಲಸ್ 2 1 2 1 3 2 ಅಂಶ ಮೈನಸ್ 4 1 4 1 5 4 ಅಂಶ. ಇದಕ್ಕೆ 4ಕ್ಕೆ 2ಕ್ಕೆ 4 ಇಟ್ಟು ಹೊರಗಿಟ್ಟು ಲಸ ತೆಗಿಬಾರ್ದು, ಇದು ನೆನ್ಪಿಟ್ಕೋರಿ. ಇದರ ದೊಡ್ಡ ಅಂಕೆ ಯಾವುದು? 4. 4 ಎಲ್ಲದಕ್ಕೂ ಬಾಗ ಹೋಗ್ತದಿಲ್ಲ ನೋಡ್ರಿ, ಹೋಗ್ತದ ನೋಡ್ರಿ. 4 1 2 2 4 1 21 21 ಪ್ಲಸ್ 3 2 6 ಮೈನಸ್ 5 1 5 ನೋಡಿ. 21 6 27 ಮೈನಸ್ 5 ಡಿವೈಡೆಡ್ ಬೈ 4 ಎಷ್ಟು ಬಂತು? 22. ಹೌದಲ್ಲ? 22 4 ಅಂಶ. 2 2 2 11 ಬರೋಬ್ಬರಿ 11 2 ಅಂಶ. 2 5 10 1 2 ಅಂಶ. ನೋಡು ಉತ್ತರ ಕರೆಕ್ಟ್ ಅದೆಲ್ಲ ಚೆಕ್ ಮಾಡೋ ತನಕ ಮಾಡಬೇಡ್ರಿ. ಕರೆಕ್ಟ್ ಇದ್ದವರೆಲ್ಲ ರೈಟ್ ಹಾಕ್ಕೊಂಡು ಲೆಕ್ಕ ಬಿಡಿಸ್ರಿ, ಬರ್ಕೋರಿ ಫೇರ್ದಾಗ.